ನಾರಾಯಣಾಯ ಲಕ್ಷ್ಮೀ ಸಹಿತ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ವೀಕ್ಷಕರೇ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ, ವಿದ್ಯಾರ್ಥಿಗಳೇ ಕೋಡಿಂಗ್ ಕಲಿಬೇಕು ಅಂತ ಆಸಕ್ತಿ ಇರುವಂತಹ ವೀಕ್ಷಕರೇ, ಕೋಡಿಂಗ್ ಕಲಿಬೇಕು ಅಂತ ಆಸಕ್ತಿ ಇರೋ ಉತ್ಸಾಹಿ ಮತ್ತು ಕ್ರಿಯಾಶೀಲ ವೀಕ್ಷಕರೇ, ಈ ವಿಡಿಯೋ ಲೆಸನ್ ನಲ್ಲಿ ನಾವು ಪೈಥಾನ್ ಸ್ಕ್ರಿಪ್ಟ್ ಫೈಲ್ ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ನೀವು ಪೈಥಾನ್ ಇನ್ಸ್ಟಾಲ್ ಮಾಡಿದ್ದಾದ್ಮೇಲೆ ಸ್ಟಾರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ದಾದ್ಮೇಲೆ ನಿಮಗೆ ಪೈಥಾನ್ ಟೂಲ್ಸ್ ಅಪಿಯರ್ ಆಗ್ತವೆ. ಅದರಲ್ಲಿ ನೀವು ಪೈಥಾನ್ IDLE ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಈ ರೀತಿ ಪೈಥಾನ್ IDLE ಶೆಲ್ ಓಪನ್ ಆಗುತ್ತೆ. ಇದನ್ನ ನಾವು ಪೈಥಾನ್ ಇಂಟರ್ಪ್ರಿಟರ್ ಅಂತೇಳಿ ಕರಿತೀವಿ ಅಥವಾ ಪೈಥಾನ್ ಶೆಲ್ ಅಂತೇಳಿ ಕೂಡ ಕರಿತೀವಿ. ಬಟ್ ನಾವೀಗ ಸ್ಕ್ರಿಪ್ಟ್ ಫೈಲ್ ಅಲ್ಲಿ ವರ್ಕ್ ಮಾಡಬೇಕಾಗಿದೆ. ಸ್ಕ್ರಿಪ್ಟ್ ಫೈಲ್ ನ ಕ್ರಿಯೇಟ್ ಮಾಡಿಬಿಟ್ಟು ಅದರಲ್ಲಿ ಕೋಡಿಂಗ್ಸ್ ಅಥವಾ ಇನ್ಸ್ಟ್ರಕ್ಷನ್ಸ್ ನ ಕ್ರಿಯೇಟ್ ಮಾಡಿ ಅದನ್ನ ಸೇವ್ ಮಾಡಿಬಿಟ್ಟು ರನ್ ಮಾಡಬೇಕಾಗಿದೆ. ಅದಕ್ಕೆ ನಾವೇನ್ ಮಾಡಬೇಕು, ಫೈಲ್ ಮೆನು ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನ್ಯೂ ಫೈಲ್ ಅಂತೇಳಿ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫೈಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನ್ಯೂ ಫೈಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಸ್ಕ್ರಿಪ್ಟ್ ಫೈಲು ಓಪನ್ ಆಗುತ್ತೆ. ಈಗ ಈ ಸ್ಕ್ರಿಪ್ಟ್ ಫೈಲ್ ಅಲ್ಲಿ ನಾವು ಪೈಥಾನ್ ಕೋಡಿಂಗ್ ನ ಬರೆಯೋಣ ಅಥವಾ ಇನ್ಸ್ಟ್ರಕ್ಷನ್ಸ್ ನ ನಾವು ಬರೆಯೋಣ. ಪೈಥಾನ್ ಕೋಡಿಂಗ್ ನ ಯಾವ ರೀತಿ ಬರಿಬೇಕು ಅಂದ್ರೆ ಪೈಥಾನ್ ಪ್ರೋಗ್ರಾಮಿಂಗ್ ಇನ್ಸ್ಟ್ರಕ್ಷನ್ಸ್ ನ ಯಾವ ರೀತಿ ಬರಿಬೇಕು ಅಂತೇಳಿ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಆದ್ರೆ ಇಲ್ಲಿ ನಾವು ಜಸ್ಟ್ ಪೈಥಾನ್ ಸ್ಕ್ರಿಪ್ಟ್ ಫೈಲ್ ನ ಯಾವ ರೀತಿ ನಾವು ಕ್ರಿಯೇಟ್ ಮಾಡೋದು, ಯಾವ ರೀತಿ ಕೋಡಿಂಗ್ ನ ಬರಿಬೇಕು, ಮತ್ತೆ ಯಾವ ರೀತಿ ಸೇವ್ ಮಾಡಬೇಕು, ಮತ್ತೆ ಯಾವ ರೀತಿ ರನ್ ಮಾಡಬೇಕು ಅನ್ನೋದನ್ನ ಮಾತ್ರ ತಿಳಿಸ್ಕೊಡ್ತೀನಿ. ಜಸ್ಟ್ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ನ ನಾನು ಬರಿತೀನಿ. ಈಗ ನೋಡಿ, ಇದು ಒಂದು ಪೈಥಾನ್ ಕೋಡ್, ಓಕೆನಾ. ಪ್ರಿಂಟ್ ಇನ್ಸೈಡ್ ಪ್ಯಾರಂಥಸಿಸ್ ಒಳಗಡೆ ವಿತಿನ್ ಡಬಲ್ ಕೋಟ್ ನಾನೇನ್ ಮಾಡಿದ್ದೀನಿ, ಒಂದು ಸ್ಟ್ರಿಂಗ್ ಅನ್ನ ಬರೆದಿದ್ದೀನಿ. ಸ್ಟ್ರಿಂಗ್ ಅಂದ್ರೇನು, ಪ್ಯಾರಂಥಸಿಸ್ ಅಂದ್ರೇನು, ಸಿಂಗಲ್ ಇನ್ವರ್ಟೆಡ್ ಕಾಮ ಅಂದ್ರೇನು, ಡಬಲ್ ಇನ್ವರ್ಟೆಡ್ ಕಾಮ ಅಂದ್ರೇನು, ಹ್ಯಾಶ್ ಅಂದ್ರೇನು, ಎಲ್ಲದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಂದ್ರೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ನಾವು ಒಂದು ಪೈಥಾನ್ ಸ್ಕ್ರಿಪ್ಟ್ ಫೈಲ್ ನ ಕ್ರಿಯೇಟ್ ಮಾಡಿಬಿಟ್ಟು ಅದರಲ್ಲಿ ಕೆಲವು ಇನ್ಸ್ಟ್ರಕ್ಷನ್ಸ್ ನ ಬರೆದಿದ್ದೀವಿ. ಇದನ್ನೇ ನಾನು ಕಾಪಿ ಮಾಡಿಬಿಟ್ಟು ಪೇಸ್ಟ್ ಮಾಡ್ತಾ ಹೋಗ್ತೀನಿ. ಒಂದು 4 ಕೋಡಿಂಗ್ಸ್ ನ ಬರ್ದಿದ್ದೀನಿ ಅಂತ ತಿಳ್ಕೊಳ್ಳಿ, ಕೋಡ್ ಲೈನ್ಸ್ ನ. ಈಗ ನಾವು ಇದನ್ನ ರನ್ ಮಾಡಬೇಕು. ರನ್ ಮಾಡೋಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಫೈಲ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸೇವ್ ಮಾಡಬೇಕಾಗುತ್ತೆ. ಇಲ್ಲಿ ಫೈಲ್ ನೇಮ್ ಅನ್ನ ಕೊಡಿ. ಈಗ ನಾನು ಜಸ್ಟ್ ಸ್ಕ್ರಿಪ್ಟ್ ಫೈಲ್ ಡೆಮೋ ಅಂತೇಳಿ ಕೊಡ್ತೀನಿ. ನೋಡಿ, ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಈ ಒಂದು ಫೈಲ್ ನೇಮನ್ನ ಇಲ್ಲಿ ಸೇವ್ ಆಸ್ ಟೈಪ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ, ಪೈಥಾನ್ ಫೈಲ್ಸ್ ಅಂತ ಹೇಳ್ಬಿಟ್ಟು. ನೋಡಿ, ಟೆಕ್ಸ್ಟ್ ಫೈಲ್ಸ್, ಆಲ್ ಫೈಲ್ಸ್, ಪೈಥಾನ್ ಫೈಲ್ಸ್ ಅಂತ ಹೇಳ್ಬಿಟ್ಟು ಇದನ್ನ ಅದೇ ರೀತಿ ಇಟ್ಕೋಬೇಕಾಗುತ್ತೆ. ನೀವು ಇಲ್ಲಿ .py ಅಂತೇಳಿ ನೀವು ಕೊಟ್ರೆ ಇದು ಪೈಥಾನ್ ಫೈಲ್ ನ ಸೇವ್ ಮಾಡೋದಕ್ಕೆ ಇರುವಂತ ಎಕ್ಸ್ಟೆನ್ಷನ್. ಇದನ್ನ ನೀವು ಯೂಸ್ ಮಾಡ್ಬೋದು. ಪೈಥಾನ್ ಫೈಲ್ಸ್ ಅಂತೇಳಿ ಅದೇ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈಗ ಜಸ್ಟ್ ಯೂಸ್ ಮಾಡಿದ್ದೀನಿ ನಾನು .py ಅಂತ ಹೇಳ್ಬಿಟ್ಟು. ಈಗ ನಾವು ಇದನ್ನ ಸೇವ್ ಮಾಡೋಣ. ನೋಡಿ, ಸೇವ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಐಕಾನ್ ಚೇಂಜ್ ಆಯ್ತು. ಮತ್ತೆ ಅದು ಎಲ್ಲಿ ಸೇವ್ ಆಗಿದೆ ಅಂತೇಳಿ ನೋಡೋಣ. ಈಗ ನೋಡಿ, ಇಲ್ಲಿ ನಿಮಗೆ ಈ ರೀತಿ ಪೈಥಾನ್ ಸ್ಕ್ರಿಪ್ಟ್ ಫೈಲ್ ಅಪಿಯರ್ ಆಗುತ್ತೆ. ಸ್ಕ್ರಿಪ್ಟ್ ಫೈಲ್ _ ಡೆಮೋ. ಇದನ್ನ ರೈಟ್ ಕ್ಲಿಕ್ ಮಾಡಿಬಿಟ್ಟು ನಾವು ಪ್ರಾಪರ್ಟೀಸ್ಗೆ ನೋಡಿದ್ರೆ ನೋಡಿ, ಇಲ್ಲಿ .py ಎಕ್ಸ್ಟೆನ್ಷನ್ ಅಪಿಯರ್ ಆಗ್ತಾ ಇದೆ. ಅಂತಂದ್ರೆ ಇದು ಪೈಥಾನ್ ಸ್ಕ್ರಿಪ್ಟ್ ಫೈಲ್ ಅಂತ ಹೇಳ್ಬಿಟ್ಟು. ಈಗ ನಾವು ರನ್ ಮಾಡೋಣ. ಈ ಸ್ಕ್ರಿಪ್ಟ್ ಫೈಲ್ ಅನ್ನ ರನ್ ಮಾಡೋದಕ್ಕೆ ನಾವು ಈ ಮೆನು ಆಪ್ಷನ್ ಅಲ್ಲಿ ರನ್ ಅಂತೇಳಿ ಕಾಣ್ತಾ ಇದೆ ನೋಡಿ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಶಾರ್ಟ್ ಕಟ್ ಇದೆ. ರನ್ ಮಾಡ್ಯೂಲ್ F5, ರನ್ ಕಸ್ಟಮೈಸ್ಡ್ Shift+F5, ಚೆಕ್ ಮಾಡ್ಯೂಲ್ Alt+X, ಪೈಥಾನ್ ಶೆಲ್. ಓಕೆ, ಪೈಥಾನ್ ಶೆಲ್ ಅಂತಂದ್ರೆ ಮೂಟದ ಪೈಥಾನ್ ಶೆಲ್ ಅಂತ ಹೇಳ್ಬಿಟ್ಟು
ಪೈಥಾನ್ ಶೆಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ನಾನು ಇಂಟರ್ಪ್ರಿಟರ್ಗೆ ಬರ್ತೀನಿ. ಅಂದರೆ ಇಂಟರ್ಪ್ರಿಟರಲ್ಲಿ ಟೈಪ್ ಮಾಡಲಿಕ್ಕೆ ನನಗೆ ಈ ಒಂದು ಪೈಥಾನ್ ಎಡಿಟರ್ ಏನಿದೆ ಅದು ಕರ್ಸರ್ನ ಇಲ್ಲಿಗೆ ಮೂವ್ ಮಾಡುತ್ತೆ. ಬಟ್ ನಾನು ರನ್ ಮಾಡಬೇಕಾಗಿದೆ ಸ್ಕ್ರಿಪ್ಟ್ ಫೈಲ್ನ, ಅದಕ್ಕೆ ನಾನು ರನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರನ್ ಮಾಡ್ಯೂಲ್ ಅಂತೇಳಿ ಕಾಣಿಸ್ತಾ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲ ಅಂತಂದರೆ ನನ್ನ ಕೀಬೋರ್ಡಲ್ಲಿ ನಾನು F5 ಶಾರ್ಟ್ ಕೀನ ಪ್ರೆಸ್ ಮಾಡಬೇಕಾಗುತ್ತೆ. ಓಕೆ, ನೀವು ಕೀಬೋರ್ಡಲ್ಲಿ F5 ಅನ್ನೋ ಕೀಬೋರ್ಡ್ ಕೀನ ಪ್ರೆಸ್ ಮಾಡ್ಬೋದು. ಇಲ್ಲ ಅಂತಂದರೆ ಈ ರನ್ ಮಾಡ್ಯೂಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಸ್ಕ್ರಿಪ್ಟ್ ಫೈಲ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಈಗ ಇದ್ರ ಮೇಲೆ ಕ್ಲಿಕ್ ಮಾಡೋಣ, ರನ್ ಮಾಡ್ಯೂಲ್ ಅನ್ನೋದ್ರ ಮೇಲೆ. ನೋಡಿ, ಪೈಥಾನ್ ಸ್ಕ್ರಿಪ್ಟ್ ಫೈಲು ಕರೆಕ್ಟ್ ಆಗಿದೆ, ಯಾವುದೇ ಎರರ್ಸ್ ಇಲ್ಲ, ಮತ್ತೆ ಎಕ್ಸಿಕ್ಯೂಟ್ ಆಗಿ ರನ್ ಆಗಿಬಿಟ್ಟು ನಮಗೆ ರಿಸಲ್ಟನ್ನ ಪೈಥಾನ್ ಇಂಟರ್ಪ್ರಿಟರಲ್ಲಿ ತೋರಿಸ್ತಾ ಇದೆ. ಸೊ ನಾನು ಮುಂಚೆನೇ ಹೇಳಿದೆ, ನಾವೇನು ಇನ್ಸ್ಟ್ರಕ್ಷನ್ಸ್ನ ಅಥವಾ ಕೋಡ್ಸ್ನ ಪೈಥಾನ್ ಸ್ಕ್ರಿಪ್ಟ್ ಫೈಲಲ್ಲಿ ಬರಿತೀವಿ, ರನ್ ಆದಮೇಲೆ ಅದ್ರ ರಿಸಲ್ಟನ್ನು ನಾವು ಪೈಥಾನ್ ಇಂಟರ್ಪ್ರಿಟರಲ್ಲಿ ನೋಡ್ಬೋದು ಅಂತೇಳಿ. ಸೊ ಈಗ ನಾನು ರಿಸಲ್ಟನ್ನು ನೋಡ್ತಾ ಇದ್ದೀನಿ. ಸೊ ನೀವು ಕೂಡ ಪ್ರಾಕ್ಟೀಸ್ ಮಾಡಿದರೆ ಇದೇ ರೀತಿ ನೀವು ಕೂಡ ರಿಸಲ್ಟನ್ನು ಇಲ್ಲಿ ನೋಡ್ಬೋದು. ಸೊ ಟೋಟಲ್ 4 ಪ್ರಿಂಟ್ ಸ್ಟೇಟ್ಮೆಂಟ್ ಇದಾವೆ. ಸೊ 4 ಪ್ರಿಂಟ್ ಸ್ಟೇಟ್ಮೆಂಟ್ಗೆ 4 ಔಟ್ಪುಟ್. ಸೊ ಜಸ್ಟ್ ಫಾರ್ ಸೇಕ್ ಆಫ್ ಡೆಮೋ ಪರ್ಪಸ್ ನಾನು ಒಂದೇ ಪ್ರಿಂಟ್ ಸ್ಟೇಟ್ಮೆಂಟ್ನ 4 ಸಲ ಕಾಪಿ ಪೇಸ್ಟ್ ಮಾಡಿದ್ದೆ. ಸೊ 4 ಲೈನ್ಸ್ ಔಟ್ಪುಟ್ ಆಗಿ ಬರ್ತಾ ಇದೆ. ಸೊ ಈ ವಿಡಿಯೋದಲ್ಲಿ ನಾವು ಪೈಥಾನ್ ಸ್ಕ್ರಿಪ್ಟ್ ಫೈಲ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು, ಪೈಥಾನ್ ಕೋಡಿಂಗ್ಸ್ನ ಯಾವ ರೀತಿ ಬರೆಯೋದು, ಬರೆದಿದ್ದಾದ್ಮೇಲೆ ಯಾವ ರೀತಿ ಸೇವ್ ಮಾಡೋದು, ಸೇವ್ ಮಾಡಿದ್ದಾದ್ಮೇಲೆ ಯಾವ ರೀತಿ ರನ್ ಮಾಡೋದು ಅಂತೇಳಿ ತಿಳ್ಕೊಂಡ್ವಿ. ಓಕೆನಾ? ಸೊ ಇದಿಷ್ಟು ಮಾಹಿತಿನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ತಮಗೆ ಇಷ್ಟ ಆಗಿದೆ ಅಂತ ಹೇಳ್ಕೊಳ್ತೀನಿ. ನೀವು ಕೂಡ ಸ್ಕ್ರಿಪ್ಟ್ ಫೈಲ್ನ ಕ್ರಿಯೇಟ್ ಮಾಡಿ, ಕೋಡಿಂಗ್ಸ್ನ ಬರೀರಿ, ರನ್ ಮಾಡಿ, ಸೇವ್ ಮಾಡಿ, ಮತ್ತು ರಿಸಲ್ಟನ್ನು ಇಂಟರ್ಪ್ರಿಟರಲ್ಲಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುವಂಥ ಸಮಯ ಬಂದಿದೆ. ಮುಂದಿನ ವಿಡಿಯೋಗಳಲ್ಲಿ ಬೇರೊಂದು ಟಾಪಿಕ್ ಮೇಲೆ ನಾನು ವಿಡಿಯೋನ ಕ್ರಿಯೇಟ್ ಮಾಡ್ತೀನಿ. ಮತ್ತು ವಿದ್ಯಾರ್ಥಿಗಳೇ ಹಾಗೂ ಕೋಡಿಂಗ್ ಕಲಿಬೇಕು ಅಂತ ಇರುವಂತಹ ಉತ್ಸಾಹಿ ಮತ್ತು ಕ್ರಿಯಾಶೀಲ ವೀಕ್ಷಕರೇ, ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ಯಾರಿಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲಿಬೇಕು ಅಂತ ಆಸಕ್ತಿ ಇದೆ ಅವರೆಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.